ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಿದಂಬರಲ್ಲಿ ಇವಾಗ ವೈತನೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿದಂಬರಮಲ್ಲಿ ವೈತೇಶ್ವರ ದೇವಸ್ಥಾನ. ಮಾಮೂಲಿ ನನ್ನ ಡೈಲಾಗು, ಎಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗತ್ತೆ ಅಲ್ಲಿವರೆಗೂ ವೀಡಿಯೋ ಮಾಡ್ತೀನಿ ಅಂತ. ಕೋತಿ ನೋಡಿ ಎಷ್ಟು ಮೇಲತ್ತಿದೆ. ಅದಕ್ಕೆ ಎಲ್ಲ ಭಾಷೆನೂ ಓದಿರಬೇಕು, ಎಲ್ಲ ಕಲ್ತಿರ್ಬೇಕು ಅನ್ನೋದು. ತಮಿಳಲ್ಲಿದೆ, ಏನೂ ಗೊತ್ತಿಲ್ಲ. ಗಣಪತಿ ಎಲ್ಲ ಹಳೆ ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನ. ಏನದಕ್ಕೆ ಕಲ್ಯಾಣಿ ನೋಡಿ ಎಷ್ಟು ದೊಡ್ಡದಿದೆ. ಸಾಲ್ಟ್, ಪೆಪ್ಪರು, ಬೆಲ್ಲ ಹಾಕ್ಬೇಕಂತ, ಏನಕ್ಕಂತ ಗೊತ್ತಿಲ್ಲ. ಇಲ್ಲಿಂದನೇ ತೋರಿಸ್ತೀನಿ, ಝೂಮ್ ಮಾಡಿ. ಇದೆಲ್ಲ ಇಲ್ಲಿ ನೋಡಿ, ನಮ್ಗೆ ಯಾರೋ ಹೇಳಿದ್ದು, ಅಲ್ಲಿ ನೋಡಿ ನಮಸ್ಕಾರ ಮಾಡಿ ಹೇಳಿದ್ರು ನೋಡಿ. ಕಗೆ ಕಾಣಿಸಲ್ಲ ನೋಡಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ವೈದ್ಯನಾಥೇಶ್ವರ ವೀಡಿಯೋ ಮಾಡ್ತಿದ್ದೆ, ಅವರು ಫೋನ್ ಕಿತ್ತಿ ಉಂಡೆ ಒಳಗಡೆ ಹಾಕ್ಬಿಡ್ತೀವಮ್ಮ ಅಂದರು. ಸರಿ, ಭಯ ಆಗೋಯ್ತು, ಬೇಡ ಅಂತ ಹೇಳಿ ಇದು ತುಲಾಭಾರ ಮಾಡೋದು. ಹಾಗೆ ಹೊರಗಡೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ನೋಡಿದ್ರು ಬರೇ ದೇವರು, ಏನು ದೇವ್ರು ಅಂತಲೇ ನಮ್ಗೆ ಗೊತ್ತಾಗಲ್ಲ, ಅಷ್ಟು ದೇವ್ರುಗಳಿದೆ. ಗರುಡಗಂಬ ನೋಡಿ. ಹೆಣ್ಮಕ್ಳು ಹಾಕ್ಕೊಬಾರ್ದು ಅಂತಾರೆ. ಅಲ್ಲ, ನೋಡೋಣ ಬನ್ನಿರಿ. ನೋಡಿ, ಧನುರ್ಮಾಸ ಅಲ್ವಾ, ಬೆಳಗ್ಗೆ ಧನುರ್ಮಾಸ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ತೆಗೆದಿದ್ದಾರೆ. ರಶ್ ಇದೆ, ತುಂಬ ಚೆನ್ನಾಗಿ ದರ್ಶನಗಳಾಯಿತು.
ಇಷ್ಟು ದೊಡ್ಡ ದೇವಸ್ಥಾನ ಅಂದರೆ ಇಲ್ಲೇನು ಎಲ್ಲೆಲ್ಲಿ ಏನೇನು ದೇವರು ಅನ್ನೋದೇ ಗೊತ್ತಾಗಲ್ಲ. ಇಲ್ಲ ಏನಿಲ್ಲ. ಹೌದು, ಆದರೆ ಕ್ಲೀನಾಗಿ ನೋಡಿ ಅಲ್ಲೂ ಎಲ್ಲ. ಅಲ್ಲಿ ನೋಡೋಕ್ಕಷ್ಟು ನಾವು ಅಷ್ಟೇ ಅಂದ್ಕೊಂಡ್ವು. ಇದು ತೇರು ಎಳಿಬೇಕಾದ್ರೆ ನೋಡಿ, ನನಗೆ ಹಿಂಗೆ ಹಿಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಹಗ್ಗ ನೋಡಿ. ಹಗ್ಗ ನೋಡಿ. ಅದಕ್ಕೆ ಅಲ್ಲಿ ಮೇಲೆ ಹೋಗೋದಕ್ಕೆ ಅಂದರೆ ಯಾವಾಗಾದರೂ ಹೋಗ್ಬೋದು ಅನಿಸುತ್ತೆ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲರೆ ಬೀಗನೂ ಹಾಕ್ಬಿಟ್ಟಿದ್ದಾರೆ. ಇಲ್ಲೊಂದು ಬಾಗಿಲು, ಅಲ್ಲೊಂದು ಬಾಗಿಲು, ಎಷ್ಟು ಅಲ್ಲ ನಾವು ಆ ಕಡೆಯಿಂದ ಬಂದಿದ್ದು. ನೋಡಿ ಇಲ್ಲಿಂದ ತೋರಿಸ್ತೀನಿ ನೋಡಿ, ನಾವು ಬಂದಿದ್ದಾರೆ. ಇದು ಎಷ್ಟು ದೊಡ್ಡ ದೇವಸ್ಥಾನ ಇದೆ. ಹಿಂಗೆ ಅಂದರೆ ಇನ್ನು ಮಧುರೆ ಎಲ್ಲ ನೋಡೇ ಇಲ್ಲ ನಾನು. ಮಧುರೆ ಎಲ್ಲ ಇನ್ನು ಎಷ್ಟು ದೊಡ್ಡದಿರ್ಬೋದು. ಇದು ಹಿಂಗೆ ಯಾವಾಗಾದರೂ ಟೈಮ್ ಸಿಕ್ಕಿದಾಗ 2 ತಿಂಗಳಿಗೊಂದು ಸರಿ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕು. ಪ್ರಸಾದ ಎಲ್ಲ ಕೊಡ್ತಾರೆ. ಇನ್ನೂ ಎಲ್ಲ ಬರ್ತಾ ಇದ್ದಾರೆ ತುಂಬ ಜನ. ನಿಂತ್ಕೊಳ್ಳಿ ನೋಡಿ, ನಮ್ಮ ಸುಂದ್ರಿ ಫೋಟೋ ತೆಗಿತೀನಿ ಪೋಸ್ ಕೊಡಿ ಅಂದರೆ ಪಾಪ ಪೋಸ್ ಕೊಡ್ತಾ ಇದ್ದಾಳೆ. ಏನು ಹೇಳಿದ್ರು ಕೇಳ್ತಾಳೆ ನಮ್ಮ ಸುಂದ್ರಿ. ಸರಿ ಅದಕ್ಕೆ ಅಲ್ಲಿ ನೋಡಿ ನಮ್ಮ ಅದಕ್ಕೆ ಫ್ರೆಂಡ್ಸ್ ಅವರೆಲ್ಲ 4 ಜನನೂ ನಮ್ಮ ಅದಕ್ಕೆ. ಏನೇನು ಹೆಸ್ರು ಅದಕ್ಕೆ ಅವ್ರದ್ದು ನಿಮ್ಮ ಫ್ರೆಂಡದ್ದು? ಹಾಂ ಏನೋ ಇಲ್ಲಿ ನೋಡೋ ನಿನ್ನ ಫ್ರೆಂಡ್ ಬಂದಿದ್ದಾರೆ. ಹಿಂದೆ ತೋರಿಸ್ಬೇಡ, ಹೋಗೋ ಆ ಕಡೆ ತಿರ್ಗೋ. ಫ್ರೆಂಡ್ ಇದ್ದಾಳೆ ನೋಡು, ಪಾಪ ಕಣೋ ವಿಜಯ ನೋಡ್ತಾ ಇದ್ದಾಳೆ. ಕಾಕ ಮಾಡ್ತು ನೋಡಿ. ಗೋಶಾಲೆ ಇದೆ ಅದಕ್ಕೆ. ಇನ್ನೂ ಅವರೆಲ್ಲ ಬರಬೇಕಲ್ಲ, ಬನ್ನಿರಿ. ನೋಡಿ ಪುಟ್ಟು ಕರು ಇದೆ. ಅವ್ನು ಕುಡ್ಕ್ರಾಕ್ಬೋದು. ತುಂಬ ಭಾರ ಇರುತ್ತೆ. ನಮಸ್ಕಾರ ಮಾಡ್ತೀವಿ. ಅದು ನಿಮ್ಮ ಹತ್ರನೇ ಬರ್ತಾ ಇದೆ. ನಮಸ್ಕಾರ ಹೋಗ್ರಿ, ಅದನ್ನ ಮುಟ್ರಿ ಹೋಗ್ರಿ, ಭಯ ಆಗುತ್ತೆ ಹೋಗ್ರಿ. ನೋಡಿ ಪಾಪ ಬಾಳೆಹಣ್ಣು ಕೊಟ್ಟು
ನಮಸ್ಕಾರ ಮಾಡ್ಕೊಳ್ಳಿ ಮಾ ಅಂದರು. ಇವೆಲ್ಲ ಒಂದೊಂದು ನಮಗೆ ಅದೃಷ್ಟ ಸಿಗೋದು ಅಲ್ವಾ, ಏನು ಹೇಳ್ತೀರಾ? ಹಿಂಗೆ ಕರೆಕ್ಟಾಗಿ ಪೋಸ್ ಇತ್ತು ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಫೋಟೋ. ನೋಡಿ ಇಷ್ಟೊತ್ತು ವೈದ್ಯನಾಥೇಶ್ವರ ದೇವಸ್ಥಾನ ಮತ್ತೆ ಇಲ್ವಾ ಅದು ಶೈನಿಂಗು ನನಗೆ ಇಲ್ಲೆಲ್ಲ ಮೂಗುಗೆಲ್ಲ ಇಷ್ಟೊತ್ತು ವೈದ್ಯನಾಥೇಶ್ವರ ದೇವಸ್ಥಾನದ್ದು ವಿಡಿಯೋ ನೋಡಿದ್ರಿ. ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನೂ ನಮ್ಮ ಕಡೆಯವರೆಲ್ಲ ಬರೋದು ಲೇಟು. ನಾವೇನಾದರೂ ತಿನ್ನೋಕ್ಕಾಗತ್ತಾ? ತಿನ್ಬಿಡೋಣ. ಏನಾದ್ರು ತಿನ್ಕೊಂಡು ರೆಡಿ ಆಗ್ತೀವಿ. ಮುಂದೆ ಎಲ್ಲಿ ಅಂತ ಗೊತ್ತಿಲ್ಲ, ಯಾಕಂದರೆ ಇದು ಪ್ಯಾಕೇಜು. ನಾವು ಬಂದಿರೋದು 52 ಜನ. ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದರೆ ಹೇಳ್ತಿದ್ದ ನೆಕ್ಸ್ಟ್ ಇಲ್ಲಮ್ಮ, ನೆಕ್ಸ್ಟ್ ಅಲ್ಲಮ್ಮ ಅಂತಿದ್ದ. ಹಾಗಾಗಿ ಇದು ಗೊತ್ತಿಲ್ಲ. ನೋಡಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.